ಡಿಸ್ಬಯೋಸಿಸ್ ನೀವೆಲ್ಲ ಕೇಳಿದ್ದೀರಾ. ಎಸ್ಪೆಷಲಿ ಗಟ್ ಡಿಸ್ಬಯೋಸಿಸ್. ನಮ್ಮ ಕರುಳಿನಲ್ಲಿ ಡಿಸ್ಬಯೋಸಿಸ್ ಆದ್ರೆ ಅಂದ್ರೆ ಅಲ್ಲಿ ಬ್ಯಾಕ್ಟೀರಿಯಾಗಳ ಅಸಮತೋಲನ ಉಂಟಾದರೆ ಅನೇಕ ತೊಂದರೆಗಳು ಬರುತ್ತೆ. ಎಸಿಡಿಟಿ ಜಾಸ್ತಿ ಆಗುವಂಥದ್ದು ಇರ್ಬೋದು, ಫ್ಲಾಟುಲೆನ್ಸ್ ಇರ್ಬೋದು, ಗ್ಯಾಸ್ ಪಾಸ್ ಆಗೋದಿರ್ಬೋದು, ಈ ಒಂದು ಸಮಸ್ಯೆಗಳು ಜಾಸ್ತಿ ಬರುತ್ತೆ. ಸೊ ಈಗ ಒಂದು ಗಟ್ ಡಿಸ್ಬಯೋಸಿಸ್ ಸರಿ ಮಾಡಲಿಕ್ಕೆ ನಮ್ಮ ಕರುಳನ್ನ ಸರಿ ಮಾಡಬೇಕು ಆದ್ಮೇಲೆ. ಸೊ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಜಾಸ್ತಿ ಆಗತ್ತೆ, ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗತ್ತೆ, ಒಳ್ಳೆ ಬ್ಯಾಕ್ಟೀರಿಯಾ ನಮಗೆ ಪೂರಕವಾದಂತಹ ನಮ್ಮ ಗೆಳೆಯರಾದಂತಹ ಬ್ಯಾಕ್ಟೀರಿಯಾಗಳು ಕಡಿಮೆ ಆಗತ್ತೆ. ಸೊ ಇದರಿಂದಾಗಿ ಕರುಳಿನ ಸಮಸ್ಯೆ, ಕರುಳಿನಿಂದಾಗಿ ಆ ಒಂದು ಬ್ಯಾಕ್ಟೀರಿಯಾಗಳು ರಕ್ತಕ್ಕೆ ಹೋಗ್ಬಿಡುತ್ತೆ. ಲೀಕಿ ಗಟ್ ಅಂತ ಹೇಳ್ತಾರೆ. ಲೀಕಿ ಗಟ್ಟನ್ನ ಸರಿ ಮಾಡಲಿಕ್ಕೆ, ಫಿಕ್ಸ್ ಮಾಡಲಿಕ್ಕೆ ಪ್ರೀ ಪ್ರೋಬಯೋಟಿಕ್ ಅನ್ನು ಕೊಡುವುದು, ಆಹಾರದ ಬದಲಾವಣೆಯನ್ನು ಮಾಡುವುದು, ಜೊತೆಗೆ ಬೇಯಿಸಿದ ತರಕಾರಿಗಳನ್ನು ಜಾಸ್ತಿ ತಿನ್ನುವುದು, ಹಾಗೇನೆ ನಮ್ಮ ಕರುಳಿಗೆ ಸರಿಯಾದ